ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ಕಾರ. ವಿಶ್ವ ITI ಕ್ಯಾಲ್ಕುಲೇಷನ್ಗೆ ಎಲ್ಲರಿಗೂ ಸುಸ್ವಾಗತ. ಮುಂದಿನ ವಿಡಿಯೋಗಳಲ್ಲಿ ತಾವೆಲ್ಲ ನೋಡಿದ್ದೀರಿ. ಯೂನಿಟ್ಸ್ ಫಾರ್ ಲೆಂತ್ ಟೇಬಲನ್ನು ಅದರ ಎಕ್ಸಾಂಪಲ್ಸು ಸಾಲ್ವ್ ಮಾಡಿದ್ದೇವೆ, ನಿಮಗೆಲ್ಲ ಗೊತ್ತಿದೆ. ಈಗ ಇಂಪಾರ್ಟೆಂಟ್ ವಿಡಿಯೋ ನಾವು ಮಾಡ್ತಾ ಇದ್ದೇವೆ. ಯೂನಿಟ್ಸ್ ಫಾರ್ ಮಾಸ್ ಅಂತೆ. ಅಂದರೆ ಮಾಸ್ ಅಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ತೂಕ. ನಮಗೆಲ್ಲ ಗೊತ್ತಿದೆ ಸರ್. ಮಾಸ್ ಅಂದರೆ ನಾವು ಈಗ ಕಾಯಿಪಲ್ಯ ಕಿರಾಣಿ ಅಂಗಡಿಗೆ ಹೋದಾಗ ಪಾವ್ ಕೆಜಿ ಕಾಳು ಕಡಿ ಬೇಕಾದಾಗ ಅಲ್ಲಿ ವೇಯಿಂಗ್ ಮಷೀನ್ದಲ್ಲಿ ಹಚ್ತಾರೆ. 250 ಗ್ರಾಮ್ ಅಂತ ಇರುತ್ತೆ. ಅಂದರೆ ಪಾವ್ ಕೆಜಿ ಅಂದರೆ ಪಾವ್ ಕೆಜಿಗೆ 250 ಗ್ರಾಮ್, ಅರ್ಧ ಕೆಜಿಗೆ 500 ಗ್ರಾಮ್, 1 ಕೆಜಿಗೆ 1000 ಗ್ರಾಮ್ ಅಂತೇಳಿ ನಮಗೆಲ್ಲ ಗೊತ್ತಿದೆ. ಹಂಗಂದ್ರೆ ನಿಮ್ಗೆ ಗ್ರಾಮ್ ಅಂದ್ರೆ ಮಾಸ್ ಅಂತೇಳಿ ಗೊತ್ತಾಯ್ತು, ತೂಕ ಅಂತೇಳಿ ಅರ್ಥ ಆಯ್ತು. ಹಂಗಾರೆ ಈಗ ಮಾಸ್ ಟೇಬಲ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, 10 milligram is equal to 1 centigram, 10 centigram is equal to 1 decigram, 10 decigram is equal to 1 gram, 10 gram is equal to 1 decagram, 10 decagram is equal to 1 hectogram, 10 hectogram is equal to 1 kilogram, 10 kilogram is equal to 1 milligram, 10 milligram is equal to 1 quintal, 10 quintal is equal to 1 ton. ಸರ್, ಇಷ್ಟೆಲ್ಲ ನಾವು ಮತ್ತೊಮ್ಮೆ ಪ್ರಾಕ್ಟೀಸ್ ಮಾಡ್ಬೇಕಾ? ನೋ ಪ್ರಾಬ್ಲಮ್. ನೀವು ಮೊದಲು ಟೇಬಲ್ ಫಾರ್ ಲೆಂತ್ ಅನ್ನು ನೀವು ಏನು ಪ್ರಾಕ್ಟೀಸ್ ಮಾಡಿದ್ದೀರಿ ಅದನ್ನೇ ಇಲ್ಲಿ ಉಪಯೋಗ ಮಾಡೋಣ. ಆದರೆ ಒಂದು ಸ್ಮಾಲ್ ಚೇಂಜಸ್ ಇದೆ. ಆ ಚೇಂಜಸ್ ಒಂದು ಮಾಡಿ ನೋಡಿದರೆ ಬರೋಬ್ಬರಿ ಆಗ್ತದೆ. ಏನು ಹಂಗಂದ್ರೆ ಚೇಂಜಸ್ಸು? ಇಲ್ಲಿ ನಾವು ನೋಡಿದರೆ 10 ಮಿಲಿಮೀಟರ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್, 10 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಡೆಸಿಮೀಟರ್. ಅಂದರೆ ಲಾಸ್ಟಿಗೆ ಮೀಟರ್ ಅಂತ ಏನಿದೆ ಅದರ ಬದಲಾಗಿ ಗ್ರಾಮ್ ಅಂತ ನಾವು ಹಚ್ಚಿದ್ರೆ ಈ ಟೇಬಲ್ ನೀವು ಪೂರ್ತಿ ತಿಳಿದುಕೊಂಡ ಹಾಗೆ. ಅಂದರೆ ಈಗ ಮಿಲಿಗ್ರಾಮ್ ಇದೆ. ಮೊದಲು ನಮ್ಮದು ಟೇಬಲ್ ಫಾರ್ ಲೆಂತ್ನಲ್ಲಿ ಮಿಲಿ ಮೀಟರ್ ಅಂತಿತ್ತು. ಇಲ್ಲೇ ಸೆಂಟಿಗ್ರಾಮ್ ಇದೆ, ಅಲ್ಲೇ ಸೆಂಟಿಮೀಟರ್ ಅಂತಿತ್ತು. ಆ ಮೀಟರ್ ಬದಲಾಗಿ ನೀವು ಗ್ರಾಮ್ ಅನ್ನ ಹಚ್ಚಿದ್ರೆ ಇದನ್ನ ಪೂರ್ತಿ ತಿಳಿದುಕೊಂಡ ಹಾಗೆ. ಸಿಂಪಲ್ ಇದೆ ಸರ್. ಹಾಗಾದ್ರೆ ನಾವು ಪೂರ್ತಿ ಟೇಬಲ್ ಫಾರ್ ಲೆಂತ್ ಅನ್ನು ನಾವು ತಿಳ್ಕೊಂಡಿದ್ದೇವೆ. ಈ ಗ್ರಾಮ್ ಬದಲಾಗಿ ನಾವು ಮೀಟರ್ನ ಹಚ್ಚಿದ್ರೆ ಅದ ಪೂರ್ತಿ ಟೇಬಲ್ ನಾವು ತಿಳಿದ ಹಾಗೆ. ಹೇಳಿ ನೋಡೋಣ. ಹಾಗಾದ್ರೆ 10 ಮಿಲಿಮೀಟರ್ ಈಕ್ವಲ್ ಟು 1 ಸೆಂಟಿಮೀಟರ್ ಇದ್ದದನ್ನ 10 ಮಿಲಿಗ್ರಾಮ್ ಈಕ್ವಲ್ ಟು 1 ಸೆಂಟಿಗ್ರಾಮ್, 10 ಸೆಂಟಿಗ್ರಾಮ್ ಈಕ್ವಲ್ ಟು 1 ಡೆಸಿಗ್ರಾಮ್, 10 ಡೆಸಿಗ್ರಾಮ್ ಈಕ್ವಲ್ ಟು 1 ಗ್ರಾಮ್, 10 ಗ್ರಾಮ್ ಈಕ್ವಲ್ ಟು 1 ಡೆಕಾಗ್ರಾಮ್, 10 ಡೆಕಾಗ್ರಾಮ್ ಈಕ್ವಲ್ ಟು 1 ಹೆಕ್ಟೋಗ್ರಾಮ್, 10 ಹೆಕ್ಟೋಗ್ರಾಮ್ ಈಕ್ವಲ್ ಟು 1 ಕಿಲೋಗ್ರಾಮ್. ಸಿಂಪಲ್ ಇದೆ ಸರ್. ಹಾಗಾದ್ರೆ ನೀವು ಇದನ್ನ ಮಿಲಿಮೀಟರ್ ಇದನ್ನ ಮಿಲಿಗ್ರಾಮ್ ಮಾಡೋದನ್ನ ಕಲ್ತ್ಕೊಂಡ್ರೆ ಇದು ಪೂರ್ತಿ ಟೇಬಲ್ ಫಾರ್ ಮಾಸ್ ಕಲ್ತ್ಕೊಂಡ್ ಹಾಗೆ. ಹಾಗಾದ್ರೆ ನಮ್ಗೆ ತಿಳಿದ್ರು ಹಾಗೆ ಈಗ 1000 ಗ್ರಾಮ್ ಅಂದ್ರೆ 1 ಕಿಲೋಗ್ರಾಮ್ ಅಂತೇಳಿ ನಿಮ್ಗೆ ಗೊತ್ತಿದೆ. 100 ಕಿಲೋಗ್ರಾಮ್ ಈಕ್ವಲ್ ಟು 1 ಕ್ವಿಂಟಲ್, 1000 ಕಿಲೋಗ್ರಾಮ್ ಈಕ್ವಲ್ ಟು 1 ಟನ್. ಅಂದ್ರೆ 1 ಟನ್ನಿಗೆ 1000 ಕೆಜಿ, 1 ಕ್ವಿಂಟಲ್ಗೆ 100 ಕಿಲೋಗ್ರಾಮ್, 1 ಕಿಲೋಗ್ರಾಮ್ಗೆ 1000 ಗ್ರಾಮ್. ಇವು ಇಷ್ಟು ನಿಮಗೆ ನೆನಪಿದ್ರೆ ನೀವು ಮುಂದಿನ ಕ್ಯಾಲ್ಕುಲೇಷನ್ ಸರಳವಾಗಿ ಬಿಡಿಸಬಹುದು, ತಿಳ್ಕೊಳ್ಬಹುದು. ಟೇಬಲ್ ಫಾರ್ ಮಾಸ್ MKS ಸಿಸ್ಟಮ್ ಅನ್ನ ಈ ಮೊದಲು ನಾವು ನೋಡಿದ್ವಿ. ಈಗ ಬ್ರಿಟಿಷ್ ಸಿಸ್ಟಮ್ FPS ಅಂದರೆ ಫುಟ್ ಪೌಂಡ್ ಸೆಕೆಂಡ್, ಅದರ ಕನ್ವರ್ಷನ್ ಟೇಬಲ್ ಹೇಗಿದೆ ಅಂತ ಈಗ ನೋಡೋಣ. 16 ಗ್ರಾಮ್ ಈಸ್ ಈಕ್ವಲ್ ಟು 1 ounce, 16 ounce is equal to 1 pound, 1 pound or LB, both are same. 14 pound is equal to 1 stone, 2 stone is equal to 1 quarter, 4 quarter is equal to 1 CWT, 20 CWT is equal to 1 ton. Conversion table for mass: 1 ounce is equal to 28.35 gram, 1 pound or LB is equal to 0.4536 kilogram, 1 CWT is equal to 50.8 kilogram, 1 kilogram is equal to 2.205 pound, 1 quintal is equal to 1.958 CWT, 1 CWT is equal to 112 pound. So 1 ton is equal to 2240 pound. 1 ton is equal to 2204 pound. 1 ton is equal to 1916 kg or 1.016 ton. 1 ton is equal to 0.9842 ton. ಇಲ್ಲಿ ಹಿಂಟ್ ಅಂತಿದೆ. ಮಾಸ್ ಆಫ್ 1 ಲೀಟರ್ ಆಫ್ ವಾಟರ್ ಈಕ್ವಲ್ ಟು 1 ಕಿಲೋಗ್ರಾಮ್. ಅಂದರೆ 1 ಲೀಟರ್ ವಾಟರ್ ತಗೊಂಡು ನೀವು
ವೇ ಮಾಡಿದರೆ ಅದು 1 kg ಆಗುತ್ತೆ, 1 ಕಿಲೋಗ್ರಾಮ್ ಆಗುತ್ತೆ. ನೀವು ಈ ಟೇಬಲ್ ಫಾರ್ ಮಾಸ್ ಲೆಂತ್ ಇವೇನದಾವು ಈ ಟೇಬಲ್ ಪ್ಲಸ್ ಕನ್ವರ್ಷನ್ ಇವಿಷ್ಟು ನೀವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಾವು ತಿಳಿಸಿಕೊಡುವಂಥ ಕೆಲವೊಂದು ಎಕ್ಸಾಂಪಲ್ಸ್ಗಳಿಗೆ ನೀವು ಅವನ್ನ ಕನ್ವರ್ಷನ್ ಹಚ್ಕೊಂಡು ಮಾಡಬೇಕಾಗ್ತದೆ. ಅವನು ಕಂಪಲ್ಸರಿ ನೀವು ಲಕ್ಷ್ಯ ಕೊಟ್ಟು ಪ್ರಾಕ್ಟೀಸ್ ಮಾಡಲೇಬೇಕು, ಮಾಡಿದಾಗ ಮಾತ್ರ ಬರುತ್ತೆ. ಫ್ರೆಂಡ್ಸ್, ಈ ಟೇಬಲ್ ಫಾರ್ ಮಾಸ್ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಬುಕ್ನಲ್ಲಿದ್ದಾವೆ, ಅವನನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. ಜಸ್ಟ್ ಲಕ್ಷ್ಯ ಕೊಟ್ಟು ನೋಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ, ತಿಳಿದುಕೊಡ್ರಿ. ಮೊದಲನೇದಾಗಿ ಮಾಡೆಲ್ 1 1.325 grams gram equal to dash 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 milligram. ನಾವು ಮೊದಲೇ ತಿಳಿದ ಹಾಗೆ ನಾವು ಯಾವುದೇ ಒಂದು ಪ್ರಾಬ್ಲಮ್ಸ್ ಇರಲಿ ಅದರಲ್ಲಿ ಮೊದಲು ಏನು ಕೊಟ್ಟಿರ್ತಾರೆ ಅದನ್ನ ನಾವು ಏನು ಕನ್ವರ್ಟ್ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತೈತೆ. ಹಾಗಂದ್ರೆ ಇಲ್ಲೇ ಗ್ರಾಮ್ನಲ್ಲಿ ಇದೆ, ಅದನ್ನ ಮಿಲಿಗ್ರಾಮ್ಗೆ ನಾವು ಕನ್ವರ್ಟ್ ಮಾಡಬೇಕು. ಹಾಗಂದ್ರೆ ಎಷ್ಟು ಗ್ರಾಮ್ ಅಂದ್ರೆ ಎಷ್ಟು ಮಿಲಿಗ್ರಾಮ್ ಅನ್ನುವಂಥದ್ದು ನಾವು ಮೊದಲು ಬರ್ಕೋಬೇಕು. ಆ ಕನ್ವರ್ಷನ್ ಟೇಬಲ್ನಲ್ಲಿ ಅದು ಬರ್ದಿದ್ದಿದೆ. ಹಾಗಾದ್ರೆ 1 ಗ್ರಾಮ್ ಈಕ್ವಲ್ ಟು 1000 ಮಿಲಿಗ್ರಾಮ್. 1 ಗ್ರಾಮಿಗೆ 1000 ಮಿಲಿಗ್ರಾಮ್ ಆಗ್ತದೆ. ಹಾಗಾದ್ರೆ 1.325 grams is equal to 1.325 into 1000. ಇಲ್ಲಿ ನೋಡಿ, ನಾವು ಮೊದಲು ತಿಳಿದ ಹಾಗೆ ಇಲ್ಲೇ ಡೆಸಿಮಲ್ ಪಾಯಿಂಟ್ ಮುಂದೆ 3 ಡಿಜಿಟ್ಸ್ ಇದೆ, ಇಲ್ಲೇ 3 zeros ಇದೆ. ಹಾಗಾದ್ರೆ 3 zeros ಈ ಡೆಸಿಮಲ್ ಪಾಯಿಂಟ್ 3 ಡಿಜಿಟ್ಸ್ ಮುಂದೆ ಶಿಫ್ಟ್ ಆಕತಿ. ಅಂದ್ರೆ ಇದು 1.325 ಇದ್ದು 1325 ಮಿಲಿಗ್ರಾಮ್. ನಮ್ಮ ಆನ್ಸರ್ 1325 ಮಿಲಿಗ್ರಾಮ್. ಹಾಗಾದ್ರೆ ಎರಡನೇದು ನೋಡೋಣ, ಮಾಡೆಲ್ 2. ಮಾಡೆಲ್ 2 2.5 ಟನ್ ಈಕ್ವಲ್ ಟು ಡ್ಯಾಶ್ 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 ಕೆಜಿ. ಹಾಗಾದ್ರೆ 1 ಟನ್ಗೆ ಎಷ್ಟು ಕೆಜಿ? 1000 kg ಅಂತ ಎಲ್ಲರಿಗೂ ಗೊತ್ತಿದೆ. ಓಕೆ, 1 ಟನ್ ಈಕ್ವಲ್ ಟು 1000 kg. ಹಾಗಾದ್ರೆ 1 ಟನ್ಗೆ 1000 kg ಆದರೆ 2.5 ಟನ್ಗೆ 2.5 ಟನ್ ಈಕ್ವಲ್ ಟು 1000 ಇಂಟು 2.5. ಓಕೆ, ಹಾಗಾದ್ರೆ ಇಲ್ಲೇ 3 zeros ಇದೆ, ಇಲ್ಲೇ ಪಾಯಿಂಟ್ ಮುಂದೆ 1 ಡಿಜಿಟ್ಸ್ ಇದೆ. ಈ 1 zeroಕ್ಕೆ 1 ಪಾಯಿಂಟ್ ಶಿಫ್ಟ್ ಆಯ್ತು. ಅಂದ್ರೆ ಇದರರ್ಥ 25 ಆಯ್ತು ಇಂಟು 100 ಈಸ್ ಈಕ್ವಲ್ ಟು 25 ಇಂಟು 100 2500 kg. ಅಥವಾ ನೀವು ಇನ್ನೂ ಸುಲಭವಾಗಿ ಮಾಡ್ಬೇಕಂದ್ರೆ ಈ ಪಾಯಿಂಟಿನ ಮುಂದೆ ನಮ್ಗೆ 3 zeros ಅದಾವ ಅಂದ್ರೆ ಈ ಪಾಯಿಂಟಿನ ಮುಂದೆ 3 ನಂಬರ್ಸ್ ಬಂದ್ರೆ ಆಯ್ತು. ಆಲ್ರೆಡಿ 1 ನಂಬರ್ ಇದೆ, ಅದ್ರ ಮುಂದೆ ನೀವು 2 0 ಹಚ್ಕೊಂಡ್ ಬಿಟ್ರೆ ಇದು 2500 ಆಗುತ್ತೆ. ಓಕೆ, ಥರ್ಡ್ ಒನ್ ನೋಡೋಣ. ಈಗ ಇದನ್ನ ತೆಗೆದುಕೊಡೋಣ, ಒಂದ್ಸತಿ ನೋಡ್ಬಿಡಿ. ಮಾಡೆಲ್ ನಂಬರ್ 3 ಏನಿದೆ? 52.5 LV ಈಕ್ವಲ್ ಟು ಡ್ಯಾಶ್ 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 kg. ಹಾಗಾದ್ರೆ 1 pound ಆರ್ 1 LV ಈಕ್ವಲ್ ಟು 0.4536 kg. ಸೊ 52.5 LV is equal to 1 LV ಗೆ 0.4536 0.4536 ಇಂಟು ಎಷ್ಟು LV ಗೆ? 52.5 LV ಗೆ ಅದನ್ನ ನಾವು ಲೆಕ್ಕ ಮಾಡಿ ನೋಡೋದಾದ್ರೆ ಈಗ ಮೊದಲು ನಾವು
ಈ ಡೆಸಿಮಲ್ಸ್ ನಂಬರ್ ಅನ್ನ ಡಿಜಿಟ್ಸ್ ಅನ್ನ ನಾವು ಮಲ್ಟಿಪ್ಲೈ ಮಾಡಬೇಕಾದಾಗ ನಾವು ಮೊದಲು ತಲೆಯಿಂದ ಈ ಪಾಯಿಂಟ್ ಅನ್ನ ತಲೆಯಿಂದ ತೆಗೆದು ಹಾಕ್ಬಿಡೋಣ. ಅಂದ್ರೆ ಇದರ ಅರ್ಥ 4536 ಮಲ್ಟಿಪ್ಲೈಡ್ ಬೈ 52.5 ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಡೈರೆಕ್ಟ್ ಆನ್ಸರ್ 2381400 ಬರ್ತದೆ. ಹಾಗಾದ್ರೆ ಇಲ್ಲಿ ನಾವು ನೋಡೋದಾದ್ರೆ ಟೋಟಲ್ ಆನ್ಸರ್ ನಮ್ದು ಇಷ್ಟು ಬಂದಿದೆ. ನಂತರ ನಾವು ಇಲ್ಲಿ ಬರೋಣ. ಈ ಡೆಸಿಮಲ್ ಪಾಯಿಂಟ್ ದಿಂದ ಎಷ್ಟು ನಂಬರ್ ಇದೆ? 1 2 3 4 ಇಲ್ಲಿ 5 ನಂಬರ್ ಇದೆ. ನಾವು ಲಾಸ್ಟ್ ನಂಬರ್ ದಿಂದ ಆನ್ಸರ್ ದಲ್ಲಿ 5 ನಂಬರ್ಗೆ ನಾವು ಶಿಫ್ಟ್ ಆಗಿಬಿಡೋಣ. 1 2 3 4 5 ಇದರ ಅರ್ಥ ಇಲ್ಲಿ ಬಂತು 23.814. ಇದರ ಆನ್ಸರ್ 23.814. ನಾವು ಏನ್ ಕನ್ವರ್ಟ್ ಮಾಡಬೇಕಾಗಿದೆ? ಎಲ್ ಇಂದ ಕೆಜಿಗೆ, ಅಂದ್ರೆ ನಮ್ಮ ಆನ್ಸರ್ ಕೆಜಿಯಲ್ಲೇ ಇರಬೇಕು. ಓಕೆ, ನಮ್ಮ ಆನ್ಸರ್ ಕೆಜಿಯಲ್ಲಿ ಆಯ್ತು. ನಾವು ಯಾವಾಗಲೂ ಆನ್ಸರ್ ಬರೆದಾಗ ನಾವು ಯಾವುದನ್ನು ನಾವು ಮಲ್ಟಿಪ್ಲೈ ಮಾಡಿ ಅದನ್ನ ಕನ್ವರ್ಟ್ ಮಾಡಿದ್ದೇವೆ ಅದೇ ಯೂನಿಟ್ ಅನ್ನು ನಾವು ಇಲ್ಲಿ ಬರಿಬೇಕಾಗ್ತದೆ. ಅಂದ್ರೆ 23.814 ಕೆಜಿ ಆಯ್ತು. ನೆಕ್ಸ್ಟ್ ಮಾಡೆಲ್ ನಂಬರ್ 4. For 3CTT is equal to dash 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 kg. So ಹಂಗಾರೆ 3CTT is equal to dash dash kg. CTT ಅನ್ನ ನಾವು kg ಒಳಗೆ ಕನ್ವರ್ಟ್ ಮಾಡಬೇಕು. ಹಾಗಾದ್ರೆ 1CTT ಅಂದ್ರೆ ಎಷ್ಟು kg? 1CTT is equal to 50.8 kg. 1CTT ಅಂದ್ರೆ 50.8 kg. ಹಾಗಾದ್ರೆ 3CTT is equal to 50.8 into 3. ನಾವು ಡೆಸಿಮಲ್ಸ್ ನ ಮಲ್ಟಿಪ್ಲೈ ಮಾಡೋದನ್ನ ಕಲ್ತಿದ್ದೇವೆ. ಆದರೂ ಇದನ್ನ ಒಂದ್ಸತ ನಿಮ್ಗೆ ತೋರಿಸ್ತೀನಿ. ಈಗ ನಾವು ಈ ಪಾಯಿಂಟ್ ಅನ್ನ ಮೊದಲು ತೆಗೆದು ಹಾಕೋಣ. ಅವಾಗ ಇದು 508 ಆಗುತ್ತೆ. ಮಲ್ಟಿಪ್ಲೈಡ್ ಬೈ 3 508 ಮಲ್ಟಿಪ್ಲೈಡ್ ಬೈ 3 ಕರೆಕ್ಟಾ? ಹಾಗಾದ್ರೆ ಈಗ 3 ರಿಂದ 8ಕ್ಕೆ 0ಕ್ಕೆ 5ಕ್ಕೆ ಮಾಡೋಣ. 3 8ಲೆ 24 24ಕ್ಕೆ 4 ಕೈಲ 2 3 0ಲಿ 0 ಈ 2 ಕ್ಯಾರಿ ಹಾಗೆ ಬರುತ್ತೆ. 3 5ಲೆ 15 1524 ಆಯ್ತು. ಈಗ ಬಂದ ಆನ್ಸರ್ಗೆ ಇಲ್ಲೇ ನಾವು ನೋಡೋಣ. ಪಾಯಿಂಟ್ ಮುಂದೆ ಎಷ್ಟು ನಂಬರ್ ಇದೆ? ಓನ್ಲಿ 1 ನಂಬರ್ ಇದೆ. ಈ ಸೈಡ್ ಯಾವುದೂ ಇಲ್ಲ. ಹಾಗಾದ್ರೆ 1 ನಂಬರ್ ಹಿಂದೆ ನಾವು ಪಾಯಿಂಟ್ ಇಟ್ಬಿಟ್ರೆ ನಮ್ಮ ಆನ್ಸರು ರೆಡಿ. ಸೊ 152.4 ಏನ್ ಬರೀಬೇಕು? ಕೆಜಿ. ಈಗ ನಾವು CTT ಅನ್ನ ಕೆಜಿ ಒಳಗೆ ಕನ್ವರ್ಟ್ ಮಾಡಿದ್ದೇವೆ. 152.4 ಕೆಜಿ. ಈಗ ಬುಕ್ ನಲ್ಲಿ ಎಕ್ಸೈಸ್ 1.1.2 ಇದೆ. ಅದರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಮೊದಲನೇದಾಗಿ ಎಕ್ಸೈಸ್ 1.1.2 ದಲ್ಲಿ ಮೊದಲನೇದು 0.02 kg ಈಕ್ವಲ್ ಟು ಡ್ಯಾಶ್ ಡ್ಯಾಶ್ ಗ್ರಾಮ್. ಅಂದ್ರೆ ನಾವು ಮೊದಲನೇದಾಗಿ ಕೆಜಿಯನ್ನ ಗ್ರಾಮ್ದಲ್ಲಿ ಕನ್ವರ್ಟ್ ಮಾಡಬೇಕು. ಹಾಗಾದ್ರೆ ಇದಕ್ಕಿಂತ ಮೊದಲು ಒಂದನ್ನು ತಿಳ್ಕೊಳ್ಳೋಣ. ಇಲ್ಲಿ ನಾವು ದೊಡ್ಡದಿದ್ದು ಇದರಲ್ಲಿ ದೊಡ್ಡದು ಯಾವುದು ಸಣ್ಣದು ಯಾವುದು ಅಂತೇಳಿ ನಮ್ಗೆ ಗೊತ್ತಿದೆ. ಅಂದ್ರೆ ಗ್ರಾಮು ಸಣ್ಣದು, ಕೆಜಿ ದೊಡ್ಡದು. ಅವಾಗ ಇಲ್ಲಿ ನೋಡೋಣ. ಅಂದ್ರೆ ಬಿಗ್ ಟು ಸ್ಮಾಲ್ ಏನ್ ಮಾಡಬೇಕು? ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸ್ಮಾಲ್ ಟು ಬಿಗ್ ಅನ್ನ ನಾವು ಡಿವಿಷನ್ ಮಾಡಬೇಕು, ಭಾಗಾಕಾರ ಮಾಡಬೇಕು ಅಂದಾಗ ಈಗ ಇಲ್ಲಿ
ದೊಡ್ಡದಿದ್ದನ್ನ ನಾವು ಸಣ್ಣ ಮಾಡ್ಬೇಕಾಗೈತಿ. ಅವಾಗ ನಾವು ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ ಒಂದು ಕನ್ಫ್ಯೂಷನ್ ಇರುತ್ತೆ, ನಾವು ಯಾವಾಗ ಮಲ್ಟಿಪ್ಲಿಕೇಶನ್ ಮಾಡಬೇಕು ಯಾವಾಗ ಡಿವಿಷನ್ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ ಈಗ ನಿಮ್ಗೆ ದೂರ ಆಗಿದೆ. ಅಂದ್ರೆ ಇಲ್ಲಿ ಕೆಜಿ ದೊಡ್ಡದು, ಗ್ರಾಮ್ ಸಣ್ಣದು. ಅವಾಗ ನಾವು ಇದನ್ನ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಸೊ ಹಾಗಂದ್ರೆ ಕೆಜಿನ ಗ್ರಾಮ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಾದ್ರೆ 1 ಕೆಜಿಗೆ 1 ಕೆಜಿ ಈಕ್ವಲ್ ಟು 1000 ಗ್ರಾಮ್. ಸೊ 0.02 ಕೆಜಿ ಈಕ್ವಲ್ ಟು 0.02 ಇಂಟು 1000. ನೋಡಿ, ನೀವು ಇಲ್ಲಾದ್ರೂ ಡೆಸಿಮಲ್ ಪಾಯಿಂಟ್ ಮುಂದೆ 2 ನಂಬರ್ ಇದೆ, ಇಲ್ಲಿ 3 ಜೀರೋಸ್ ಇದೆ. 2 ಜೀರೋಕ್ಕೆ ಈ ಪಾಯಿಂಟ್ ಹಾರ್ಬಿಡ್ತು, ಅಂದ್ರೆ 2 ಉಳಿತು. ನೆಕ್ಸ್ಟ್ ಎಷ್ಟು ಉಳಿತು? 10 ಉಳಿತು. ಅಂದ್ರೆ ಎಷ್ಟು? 20 ಗ್ರಾಮ್. ಈ ಪಾಯಿಂಟ್ ಮುಂದೆ 2 ಡಿಜಿಟ್ ಇದೆ, ಇಲ್ಲೇ 3 ಜೀರೋಸ್ ಇದೆ. ಈ ಪಾಯಿಂಟ್ 2 ಜೀರೋಕ್ಕೆ ಹಾರ್ಬಿಡ್ತು, 2 ಆಯ್ತು. ನೆಕ್ಸ್ಟ್ 10 ಉಳಿತು. 2 ಇಂಟು 10, 2 ಇಂಟು 10 ಈಕ್ವಲ್ ಟು 20 ಗ್ರಾಮ್. ಸೆಕೆಂಡ್ ಒನ್ 0.6 ಕೆಜಿ. ಇದು ಅದೇ ತರ 0.6 ಕೆಜಿ ಈಕ್ವಲ್ ಟು ಡ್ಯಾಶ್ 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 ಗ್ರಾಮ್. ಹಾಗಾದ್ರೆ ಇಲ್ಲಿ 1 ಕೆಜಿ ಈಕ್ವಲ್ ಟು 1000 ಗ್ರಾಮ್. ಸೊ 0.6 ಕೆಜಿ ಈಕ್ವಲ್ ಟು 0.6 ಇಂಟು 1000. ನೋಡ್ರಿ, ಇಲ್ಲೇ ಪಾಯಿಂಟ್ ಮುಂದೆ 1 ನಂಬರ್ ಇದೆ, ಇಲ್ಲೇ 3 ಜೀರೋಸ್ ಅದಾವ. ಈಗ ನಮ್ಗೆ ಇನ್ನೂ ಕನ್ಫ್ಯೂಷನ್ ಆಗ್ತಾ ಇದ್ರೆ ಡೈರೆಕ್ಟ್ ಪಾಯಿಂಟಿನ ಮುಂದೆ ಇಲ್ಲಿ 3 ಜೀರೋ ಅದಾವ ಅಂದ್ರೆ 3 ನಂಬರ್ ಬಂದ್ರೆ ಆಯ್ತು. ಅಂದ್ರೆ ಈ 6 ಮುಂದೆ 6 ಆಲ್ರೆಡಿ ಬಂದಿದೆ, ಇನ್ನು 2 ಜೀರೋ ಇದರ ಮುಂದೆ ಹಚ್ಚಿದ್ರೆ ನಮ್ಮ ಪಾಯಿಂಟಿನ 3 ನಂಬರ್ ಬಂದ ಹಾಗೆ. ಅಂದ್ರೆ 600 ಏನ್ ಮಾಡಿದ್ವಿ ನಾವು ಗ್ರಾಮ್ ನಲ್ಲಿ ಕನ್ವರ್ಟ್ ಆಯ್ತು. ಪಾಯಿಂಟ್ ಮುಂದೆ 1 ನಂಬರ್ ಇದೆ, ಇಲ್ಲಿ 3 ಜೀರೋ ಇದೆ. ನಮಗೆ ಪಾಯಿಂಟಿನ ಮುಂದೆ ಆನ್ಸರ್ ದಲ್ಲಿ 3 ಜೀರೋ 2 ಜೀರೋ ಬಂದ್ರೆ ಆಯ್ತು. ಅಂದ್ರೆ 3 ಡಿಜಿಟ್ಸ್ ಆಯ್ತು. 6 ಅದರ ಮುಂದೆ 2 ಜೀರೋ 600 ಗ್ರಾಮ್. ಈಗ ಥರ್ಡ್ ಒನ್ ನೋಡೋಣ. 0.025 ಟನ್. 0.025 ಟನ್ ಈಕ್ವಲ್ ಟು ಡ್ಯಾಶ್ 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 ಕೆಜಿ. ಹಾಗಾದ್ರೆ ಟನ್ ಇದ್ದದನ್ನ ನಾವು ಕೆಜಿ ಒಳಗೆ ಕನ್ವರ್ಟ್ ಮಾಡಬೇಕು. ಹಾಗಾದ್ರೆ 1 ಟನ್ ಈಕ್ವಲ್ ಟು 1000 ಕೆಜಿ. 1 ಟನ್ಗೆ 1000 ಕೆಜಿ ಅಂದ್ರೆ 1 ಕ್ವಿಂಟಲ್ಗೆ 100 ಕೆಜಿ. ಇದೆಲ್ಲ ಗೊತ್ತಿದೆ. ಓಕೆ, ಹಾಗಾದ್ರೆ 0.025 ಟನ್ ಈಕ್ವಲ್ ಟು 0.025 ಇಂಟು 1000. ಇಲ್ಲಿ ನೋಡಿ, ಬಹಳ ಸಿಂಪಲ್ ಆಗಿದೆ. ಡೆಸಿಮಲ್ ಪಾಯಿಂಟ್ ಮುಂದೆ 3 ಡಿಜಿಟ್ಸ್ ಇದೆ, ಇಲ್ಲಿ 3 ಜೀರೋಸ್ ಇದೆ. ಡೈರೆಕ್ಟ್ ಈ 3 ಜೀರೋ ಈ ಪಾಯಿಂಟ್ ಅನ್ನ 3 ನಂಬರ್ ಮುಂದೆ ಶಿಫ್ಟ್ ಮಾಡುತ್ತೆ. ಡೈರೆಕ್ಟ್ ಇದು ಎಷ್ಟಾಯ್ತು? 25 ಕೆಜಿ. ಬಹಳ ಸಿಂಪಲ್ ಆಗಿದೆ. 3 ಜೀರೋಸ್ಗೆ ಈ ಪಾಯಿಂಟ್ 3 ನಂಬರ್ ಮುಂದೆ ಶಿಫ್ಟ್ ಆಗಿಬಿಡ್ತು. ಡೈರೆಕ್ಟ್ 25 ಕೆಜಿ ಆಯ್ತು. ಓಕೆ, ಫೋರ್ತ್ ಒನ್ ನೋಡೋಣ. 3267 LB equal to dash 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 kg. ಹಾಗಾದ್ರೆ 1 LB equal to 0.4536 kg. 3267 LB equal to 0.4536 into 3267. ಇಲ್ಲೇ 3267 multiplied by 4536. ಇದರ ಆನ್ಸರ್ 1481912. ಹಾಗಾದ್ರೆ ಇಲ್ಲಿ ನಾವು ನೋಡೋಣ. ಡೆಸಿಮಲ್ ಪಾಯಿಂಟ್ ಮುಂದೆ 4 ಡಿಜಿಟ್ಸ್ ಇದೆ. ಇಲ್ಲೇ 4 ಡಿಜಿಟ್ಸ್ ಹಿಂದೆ ನಾವು ಪಾಯಿಂಟ್ ಇಟ್ಟರೆ ಮುಗೀತು.
ಹಾಗಾದರೆ 1481.9112 ಏನು ಮಾಡಿದ್ವಿ ನಾವು ಎಲ್ ಬಿ ಇಂದ ಕೆ ಜಿ ಕನ್ವರ್ಟ್ ಮಾಡಿದ್ವಿ. ಓಕೆ, ಐದನೇ ಪ್ರಾಬ್ಲಮ್ಸ್ ನೋಡೋಣ. ಫಿಫ್ತ್ ಒನ್, 50 LB equal to dash 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 kg. So 1 LB equal to 0.4536 kg. 0.4536 kg. ಹಾಗಾದರೆ 50 LB is equal to 0.4536 into 50. ಇಲ್ಲಿ ನಾವು ಡೆಸಿಮಲ್ಸ್ ಅನ್ನ ಪಾಯಿಂಟ್ ಅನ್ನು ಒಂದು ಮೊದಲು ತೆಗೆದು ಹಾಕಿ ಇದು ಎರಡನ್ನೇ ನಿಮ್ಗೆ ಮಲ್ಟಿಪ್ಲೈ ಮಾಡಿ ತೋರಿಸ್ತೀನಿ. 4536 ಈ 50ಯಲ್ಲಿ ನಾವು ಜೀರೋ ಆನ್ಸರ್ ಬಂದು ಕೊನೆಗೆ ಏನಂತಿ ಜೀರೋ ನಾವು ಹಚ್ಕೊಳ್ಳೋಣ. ಈಗ ಡೈರೆಕ್ಟ್ 5 ದಿಂದ ಮಲ್ಟಿಪ್ಲೈ ಮಾಡಿಬಿಡೋಣ. 5 6 30 ಪೂಜಿ ಕೈಲ 3, 5 3 15 3 18, 18 8 ಕೈಲ 1, 5 5 25, 1 6 26, 26 6 ಕೈಲ 2, 5 4 20 ಪ್ಲಸ್ ಇದು ಕ್ಯಾರಿ 2 22. ಇಲ್ಲಿ ನಾವು ಜೀರೋ ಒಂದು ಬಿಟ್ಟಿದ್ವಿ, ಈ ಜೀರೋ ಇಲ್ಲಿ ಹಚ್ಕೊಳ್ಳೋಣ. ಈ ಜೀರೋನ ನಾವು ಇಲ್ಲಿ ಹಚ್ಕೊಂಡ್ವಿ. ಈಗ ಈ ಪಾಯಿಂಟಿನ ಮುಂದೆ ಡೆಸಿಮಲ್ ಪಾಯಿಂಟ್ ಮುಂದೆ 1 2 3 4 ಡಿಜಿಟ್ಸ್ ಇದೆ. ಈ 4 ಡಿಜಿಟ್ಸ್ ನ ಹಿಂದೆ ನಾವು ಪಾಯಿಂಟ್ ವೈದು ಇಟ್ಬಿಡೋಣ. 1 2 3 4 ಇಲ್ಲಿ ಬಂತು. 22 ಮುಂದೆ ಪಾಯಿಂಟ್ ಬಂತು. ಹಾಗಾದ್ರೆ 22.68 kg. ಇಲ್ಲಿ 2 ಜೀರೋ ಇದೆ. ಡೆಸಿಮಲ್ ಪಾಯಿಂಟ್ ಮುಂದೆ ಜೀರೋ ಬಂದಾಗ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಹಾಗಾಗಿ ಈ 2 ಜೀರೋ ನಾವು ಬಿಟ್ಟು 22.68 kg ಆಯಿತು. ನೆಕ್ಸ್ಟ್ 6th ಒನ್, 1 ton is equal to dash 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 pound. ನೋಡಿ, ಪೌಂಡ್ ಎಲ್ ಬಿ ಎರಡು ಒಂದೇ, ಕನ್ಫ್ಯೂಸ್ ಮಾಡ್ಕೋಬೇಡಿ. 1 ton is equal to 2240 LB. ಇದು ಡೈರೆಕ್ಟ್ ಆನ್ಸರ್ ಇದೆ. ಇದು ನಿಮ್ಮ ಕನ್ವರ್ಷನ್ ಟೇಬಲ್ನಲ್ಲಿ 1 ಟನ್ನಿಗೆ 2240 LB ಡೈರೆಕ್ಟ್ ಇದೆ. 7ನೇದು ನೋಡೋಣ. 1 kg is equal to dash 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 LB. 1 kg ಗೆ 2.205 LB. ಇದು ಕನ್ವರ್ಷನ್ ಟೇಬಲ್ದಲ್ಲಿ ಡೈರೆಕ್ಟ್ ಆನ್ಸರ್ ಇದೆ. 1 kg ಗೆ 2.205 LB. ನೆಕ್ಸ್ಟ್ 8ನೇದು ಒಂದಿದೆ, ಇಲ್ಲೇ ಮಾಡಿಬಿಡೋಣ. 8th one, 425 kg is equal to dash dash quintal. So 425 kg is equal to dash 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 ಕ್ವಿಂಟಲ್. ಹಾಗಾದ್ರೆ ಎಷ್ಟು ಕೆಜಿಗೆ 1 ಕ್ವಿಂಟಲು? 100 kg is equal to 1 ಕ್ವಿಂಟಲ್. ಹಾಗಾದ್ರೆ 425 kg is equal to, ಈಗ ನಾವು ಏನ್ ಮಾಡ್ಬೇಕು, ಗುಣಿಸ್ಬೇಕು ಭಾಗಿಸ್ಬೇಕು ಅನ್ನೋಂಥ ನಿಮಗೊಂದು ಕನ್ಫ್ಯೂಷನ್ ಇತ್ತು. ಅವಾಗ ನಾವು ಹೇಳಿದ್ವಿ, ಈಗ ಕೆಜಿ ಚಿಕ್ಕದು ಕ್ವಿಂಟಲ್ ದೊಡ್ಡದು. ಅವಾಗ ನಾವು ಕೆಜಿಯನ್ನ ಕ್ವಿಂಟಲ್ ಕನ್ವರ್ಟ್ ಮಾಡ್ಬೇಕಾದಾಗ ನಾವು ಭಾಗಿಸ್ಬೇಕು, ಡಿವಿಷನ್ ಮಾಡಬೇಕು ಅನ್ನುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದೆ. ಹಾಗಾದ್ರೆ 425 ಡಿವೈಡೆಡ್ ಬೈ 100. 1 ಕ್ವಿಂಟಲ್ಗೆ 100 kg. 425 kg ನಾವು ಕ್ವಿಂಟಲ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಅವಾಗ ಈ 2 ಜೀರೋ ಈ 2 ನಂಬರ್ ಹಿಂದೆ ಶಿಫ್ಟ್ ಆಗೈತೆ. ಪಾಯಿಂಟ್ ಅಂದ್ರೆ 2 ಜೀರೋಕ್ಕೆ ಡೆಸಿಮಲ್ ಪಾಯಿಂಟ್ 2 ನಂಬರ್ ಹಿಂದೆ ಶಿಫ್ಟ್ ಆಗೈತೆ. ಇದರ ಅರ್ಥ 4.25 ಕ್ವಿಂಟಲ್. ಸಿಂಪಲ್ ಆಗಿ ಈ 2 ಜೀರೋ ಇಲ್ಲಿಂದ
ಡೈರೆಕ್ಟ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಅಂದ್ರೆ ಪಾಯಿಂಟ್ 4 ಮುಂದೆ ಬರುತ್ತೆ. 4.25 ಕ್ವಿಂಟಲ್ ಆಯ್ತು. ಕೊನೆಯದಾಗಿ ನೋಡೋಣ 9ನೇದ್ದು, ಇನ್ನು ಇದೆ 13 ಇದೆ. 9ನೇದ್ದು 120 CWT. 120 CWT ಈಕ್ವಲ್ ಟು ಡ್ಯಾಶ್ 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 kg. ಹಾಗಾದ್ರೆ 1 CWT is equal to 50.8 kg. 120 CWT ಅನ್ನ ನಾವು kg ಕನ್ವರ್ಟ್ ಮಾಡಬೇಕು. ಹಾಗಾದ್ರೆ 1 CWT ಅಂದ್ರೆ ಎಷ್ಟು? 50.8 kg. ಸೊ 120 CWT is equal to 50.8 into 120. 120 is equal to 6096 kg ಬರ್ತದೆ. ಇಲ್ಲಿ ನಾವು ಅದೇ ತರ ಮಾಡಿವೆ. ಇಲ್ಲಿ 50.8 ಅನ್ನ ನಾವು ಈ ಪಾಯಿಂಟ್ ಅನ್ನು ಒಂದಕ್ಕೆ ಮೊದಲು ತೆಗೆದು ಹಾಕಿ ಡೈರೆಕ್ಟ್ ನ 12 ದಿಂದ ಮಾತ್ರ ಮಲ್ಟಿಪ್ಲೈ ಮಾಡೇನೆ, ಅಂದ್ರೆ 508ಗೆ ಇಲ್ಲಿ ಪಾಯಿಂಟ್ ನಾನು ಇಟ್ಕೊಂಡಿಲ್ಲ. ಇಲ್ಲಿ 120ಗೆ ಈ 0 ಕೊನೆಯದಾಗಿ ನಾವು ಆನ್ಸರ್ ಬಂದ ನಂತರ ಹಚ್ಕೊಳ್ಳಿಕ್ಕೆ ಬರ್ತದೆ. ಇದ 12ರಿಂದ ಮಾತ್ರ ನಾವು ಮಲ್ಟಿಪ್ಲೈ ಮಾಡೇವಿ. ಅವಾಗ 6096 ಇಲ್ಲಿ ಬಂದು ಆನ್ಸರ್ ಬರ್ತದೆ 6096 kg. ಓಕೆ, 10th ಒಂದು ನೋಡೋಣ. 10th one 1 ton equal to dash 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 ton. ಇದು ಡೈರೆಕ್ಟ್ ಕನ್ವರ್ಷನ್ ಟೇಬಲ್ ಇದೆ. 1 ton is equal to 1.016 ton. ಡೈರೆಕ್ಟ್ ಆನ್ಸರ್ ಇದೆ. ಹಾಗಾದ್ರೆ 11th ಒಂದು ನೋಡೋಣ. ಇದೇ ಸೇಮ್ 1 ton equal to dash 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 ton. ಇದು ಕನ್ವರ್ಷನ್ ಟೇಬಲ್ದಲ್ಲಿ ಡೈರೆಕ್ಟ್ ಇದೆ. ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. 1 ton is equal to 0.9842 ton. ಇವೆರಡು ಡೈರೆಕ್ಟ್ ಕನ್ವರ್ಷನ್ ಟೇಬಲ್ದಲ್ಲಿದೆ. ಕೊನೆಯದಾಗಿ 12th one 1 quintal weighs is equal to weighs is equal to dash 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 kg. 1 ಕ್ವಿಂಟಲ್ ತೂಕ ಮಾಡಿದ್ರೆ ಅದು ಎಷ್ಟು ಕೆಜಿ ಆಗುತ್ತೆ? ಸಿಂಪಲ್, ಅದು ನಮಗೆ ಮೊದಲೇ ಗೊತ್ತಿದೆ. 1 ಕ್ವಿಂಟಲ್ಗೆ 100 kg ಅಂತ. ಹಾಗಾದ್ರೆ 1 ಕ್ವಿಂಟಲ್ ಈಕ್ವಲ್ ಟು 100 kg. ಇದು ಗೊತ್ತಿರುವಂತ ವಿಷಯ. ಫ್ರೆಂಡ್ಸ್, ಈಗ ನಾವು ಕೆಲವೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ. ಆದರೆ ನಿಮ್ಗೆ ಎಕ್ಸಾಮ್ದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಕೊಟ್ಟಿರ್ತಾರೆ. ಅಂದರೆ ಒಂದು ಕ್ವಶನ್ ಕೊಟ್ಟು ಅದಕ್ಕೆ ಬರುವಂಥ ಆನ್ಸರನ್ನು ನಿಮಗೆ 4 ಆಪ್ಷನ್ ಆಗಿ ಕೊಟ್ಟಿರ್ತಾರೆ, ಎ ಬಿ ಸಿ ಡಿ ಥರ. ಅದರಲ್ಲಿ ಎ ಬಿ ಸಿ ಡಿಯಲ್ಲಿ ಯಾವುದಾದ್ರೂ ಒಂದು ಆನ್ಸರ್ ಅದಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹಾಗಾದ್ರೆ ನಾವು ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ, ಅದನ್ನು ಗುರುತಿಸೋದು ಹೇಗೆ? ನಾವು ಅದನ್ನು ನೋಡಿದ ತಕ್ಷಣ ಇದೇ ಆನ್ಸರ್ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ಹಾಗಾದ್ರೆ ಮೊದಲನೇದಾಗಿ ತಿಳ್ಕೊಳ್ಳೋಣ. ಕನ್ವರ್ಟ್ 5850 grams into kilogram. Into kilogram. ಇಲ್ಲಿ 5850 ಗ್ರಾಮ್ಸ್ ಅಂದ್ರೆ ಗ್ರಾಮ್ ಚಿಕ್ಕದು, ಕಿಲೋಗ್ರಾಮ್ ದೊಡ್ಡದು. ನಾವು ಗ್ರಾಮ್ಸ್ ಅನ್ನ ಕಿಲೋಗ್ರಾಮ್ ಆಗಿ ಕನ್ವರ್ಟ್ ಮಾಡಬೇಕು. ನಿಮ್ಮ ಆಪ್ಷನ್ಸ್: A 585 kg, B 50.50 kg, C 5.850 kg,
ಡಿ 0.5850 kg. ಇದರಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ. ಇದರಲ್ಲಿ ನೀವು ಇದನ್ನು ಕನ್ವರ್ಟ್ ಮಾಡಿದ್ರೆ ಇದರಲ್ಲಿ ಒಂದು ಆನ್ಸರ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹಾಗಾದ್ರೆ ನಾವು ಇದನ್ನು ನೋಡಿದ ತಕ್ಷಣ ನೀವು ಐಡೆಂಟಿಫೈ ಮಾಡೋದು ಹೇಗೆ? ಬಹಳ ಸಿಂಪಲ್ ಆಗಿರುತ್ತೆ. ಹಾಗಂದ್ರೆ ಎಷ್ಟು ಗ್ರಾಮ್ ಅಂದ್ರೆ 1 kg, ನಾವು ಅದನ್ನು ಮೊದಲು ತಿಳ್ಕೋಬೇಕು. ಹಾಗಾದ್ರೆ 1000 ಗ್ರಾಮ್ ಈಕ್ವಲ್ ಟು 1 ಕಿಲೋಗ್ರಾಮ್, ಅದು ಎಲ್ಲರಿಗೂ ಗೊತ್ತಿದೆ. 1000 ಗ್ರಾಮಿಗೆ 1 ಕಿಲೋಗ್ರಾಮ್. ಹಾಗಾದ್ರೆ 5850 ಗ್ರಾಮ್, 5850 ಗ್ರಾಮ್ ಈಕ್ವಲ್ ಟು 5850 ಡಿವೈಡೆಡ್ ಬೈ 1000. ಇಲ್ಲಿ ನೋಡಿ ನಾವು ಡಿವಿಷನ್ ಮಾಡ್ತಾ ಇದ್ದೇವೆ. ಅಂದ್ರೆ ಚಿಕ್ಕದನ್ನ ದೊಡ್ಡ ಮಾಡ್ಬೇಕಾದ್ರೆ ಡಿವಿಷನ್ ಮಾಡ್ಬೇಕಂತ ನಮ್ಗೆಲ್ಲ ಗೊತ್ತಿದೆ. ಹಾಗಾದ್ರೆ ಇಲ್ಲಿ ನೋಡಿ ಬಹಳ ಸಿಂಪಲ್ ಆಗಿದೆ. ಇಲ್ಲಿ 3 zeros ಇದೆ, ಇಲ್ಲಿ 4 digits ಇದೆ. ಈ 3 zeros ಡೈರೆಕ್ಟ್ 3 ನಂಬರ್ ಹಿಂದೆ ಶಿಫ್ಟ್ ಆಗತ್ತೆ. ಅಂದ್ರೆ ಇಲ್ಲಿಗೆ 5 ಮುಂದೆ ಡೆಸಿಮಲ್ ಪಾಯಿಂಟ್ ಬಂತು. 5.85 kg. 0 ಇದೆ, ಬಟ್ ನಾವು 0 ಡೆಸಿಮಲ್ ಪಾಯಿಂಟ್ ಮುಂದೆ ಬಂದಿದ್ದು ವ್ಯಾಲ್ಯೂ ಇರಲ್ಲ. ಆವಾಗ 5.85 kg ಆಯ್ತು. ಡೈರೆಕ್ಟ್ ಈ 3 0 ಈ 3 ನಂಬರ್ ಮುಂದೆ ಇಲ್ಲೇ ಶಿಫ್ಟ್ ಆಯ್ತು. 5.85 kg ಆಯ್ತು. ಸೆಕೆಂಡ್ ಒಂದು ನೋಡೋಣ. ಕನ್ವರ್ಷನ್ ಆಫ್ ಗ್ರಾಮ್ ಟು ಮಿಲಿಗ್ರಾಮ್. ಕನ್ವರ್ಷನ್ ಆಫ್ ಗ್ರಾಮ್ ಟು, ಇದರ ಅರ್ಥ ಗ್ರಾಮ್ ಇದನ್ನ ಮಿಲಿಗ್ರಾಮ್ ಕನ್ವರ್ಟ್ ಮಾಡಬೇಕು. ನಮ್ಗೆಲ್ಲ ಗೊತ್ತಿದೆ 1000 ಮಿಲಿಗ್ರಾಮ್ ಈಕ್ವಲ್ ಟು 1 ಗ್ರಾಮ್. ನಮ್ಮ ಆಪ್ಷನ್ಸ್ ನೋಡೋಣ. ಇಲ್ಲೇ ಕ್ವಶನ್ ಕಂಪ್ಲೀಟ್ ಆಗಿಲ್ಲ. ಹೌ ಮೆನಿ ಮಿಲಿಗ್ರಾಮ್ಸ್ ಆರ್ milligrams are in 0.27 ಗ್ರಾಮ್. 0.27 ಗ್ರಾಮಿಗೆ ಎಷ್ಟು ಮಿಲಿಗ್ರಾಮ್ ಆಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ನಮ್ಮ ಆಪ್ಷನ್ಸ್ ಎ 2.7 ಮಿಲಿಗ್ರಾಮ್, ಬಿ 27.0 ಮಿಲಿಗ್ರಾಮ್, ಸಿ 270 milligram, D 2700.0 milligram. ಸಿಂಪಲ್ ಆಗಿದೆ. 1 ಗ್ರಾಮ್ ಈಕ್ವಲ್ ಟು 1000 ಮಿಲಿಗ್ರಾಮ್. 1 ಗ್ರಾಮಿಗೆ 1000 ಮಿಲಿಗ್ರಾಮ್ ಆಯ್ತು. ಹಾಗಾದ್ರೆ ಪಾಯಿಂಟ್ ನಾವು ಏನು ಕನ್ವರ್ಟ್ ಮಾಡಬೇಕಾಗಿದೆ? 0.27 ಗ್ರಾಮ್ ಅನ್ನ ಮಿಲಿಗ್ರಾಮಿಗೆ ಕನ್ವರ್ಟ್ ಮಾಡಬೇಕಾಗಿದೆ. ಹಾಗಾದ್ರೆ 0.27 ಗ್ರಾಮ್ ಈಕ್ವಲ್ ಟು 1000 ಆಯ್ತದ. 1 ಗ್ರಾಮಿಗೆ 1000 ಮಿಲಿಗ್ರಾಮ್. ಸೊ 0.27. ಇಲ್ಲಿ ನೋಡಿ, ಇಲ್ಲೇ ಡೆಸಿಮಲ್ ಪಾಯಿಂಟ್ ಮುಂದೆ 2 ಡಿಜಿಟ್ಸ್ ನಂಬರ್ ಇದೆ, ಅಂದ್ರೆ 27 ಇದೆ. ಈ 2 zeros ಈ ಪಾಯಿಂಟ್ ಡೈರೆಕ್ಟ್ ಶಿಫ್ಟ್ ಆಯಿತು. ಮುಂದೆ 10 ಉಳಿತು, 27 ಉಳಿತು. ಇದರ ಅರ್ಥ 270 ಮಿಲಿಗ್ರಾಮ್ ಆಯಿತು. 2 zeros ಪಾಯಿಂಟಿನ ಮುಂದೆ ಈ ಪಾಯಿಂಟ್ 2 ನಂಬರ್ಗೆ ಶಿಫ್ಟ್ ಆಗುತ್ತೆ. ಅವಾಗ ಇದು 27 ಉಳಿತು, ನೆಕ್ಸ್ಟ್ 10 ಉಳಿತು. 27 ಇಂಟು 10 270 ಮಿಲಿಗ್ರಾಮ್ ಆಯಿತು. ಆಪ್ಷನ್ಸ್, ನಮ್ಮ ಆಪ್ಷನ್ಸ್ ಏನಿದೆ? 270 ಮಿಲಿಗ್ರಾಮ್. ಸಿ ಆನ್ಸರ್ ಕರೆಕ್ಟ್. ಈ ಆನ್ಸರ್ ಸಿ ಇದೆ, ಅದು ಕರೆಕ್ಟ್ ಇದೆ. ಥರ್ಡ್ ಒನ್, kg is the unit of dash dash A weight, B
acceleration, C speed, D length. ಲೆಂತ್ ಅಂದ್ರೆ ಈಗ ನಮಗೆ ಕೆಜಿ ಈಸ್ ದಿ ಯೂನಿಟ್ ಆಫ್ ಯೂನಿಟ್. ಈ ಕೆಜಿ ಇದರಲ್ಲಿ ಬರ್ತೈತಿ, ಒಂದು ವೇಟ್ ದಲ್ಲಿ, ಎಕ್ಸಲರೇಷನ್ ದಲ್ಲಿ, ಸ್ಪೀಡ್ ದಲ್ಲಿ, ಲೆಂತ್ ದಲ್ಲಿ. ನಮ್ಗೆ ಗೊತ್ತಿದೆ ಕೆಜಿ ಅಂದ್ರೆ ತೂಕ. ಸೊ ವೇಟ್ ಈಸ್ ದಿ ಕರೆಕ್ಟ್ ಆನ್ಸರ್. ಎ ಅಂದ್ರೆ ಕರೆಕ್ಟ್ ಆನ್ಸರ್. ನಮ್ದು ಆನ್ಸರ್ ಎ ಕರೆಕ್ಟ್. ಹಾಗಾದ್ರೆ ಫೋರ್ತ್ ಅನ್ನು ನೋಡೋಣ. 0.2 kg equal to dash dash dash. Now options A 2 grams, B 20 grams, C 200 gram, D none of these. 0.2 kg ಗೆ ಆಪ್ಷನ್ಸ್ ನಮ್ದು A 2 ಗ್ರಾಮ್, B 20 ಗ್ರಾಮ್, C 200 ಗ್ರಾಮ್, D ಯಾವುದು ಅಲ್ಲ, ನನ್ ಆಫ್ ದೀಸ್. ಹಾಗಾದ್ರೆ ಇಲ್ಲಿ 0.2 ಇದೆ, ನಮ್ಗೆ ಗೊತ್ತಿದೆ 1 kg ಗೆ ಹೌದಾ 1000 ಗ್ರಾಮ್. ಹಾಗಾಗಿ ಇಲ್ಲೇ ಕನ್ವರ್ಟ್ ಮಾಡಿದ್ದು ಆಪ್ಷನ್ಸ್ ಎಲ್ಲ ಗ್ರಾಮ್ ದಲ್ಲಿದೆ. 1000 ಅಂದ್ರೆ 3 ಜೀರೋ ಬಂದು ಈ 2 ಮುಂದೆ ನಮ್ಗೆ ಟೋಟಲ್ ಆನ್ಸರ್ ದಲ್ಲಿ 3 ಡಿಜಿಟ್ಸ್ ಬರಬೇಕು. ಪಾಯಿಂಟ್ ಮುಂದೆ 2 ಮುಂದೆ 2 ಜೀರೋ ಹಚ್ಚಿದ್ರೆ ಮುಗಿತು, ಪಾಯಿಂಟ್ ಅಳಿಕ್ ಹೋಗ್ತದೆ. ಡೈರೆಕ್ಟ್ ನಮ್ಮ ಆನ್ಸರ್ ಏನಾಯ್ತು 200 ಗ್ರಾಮ್ ಆಯ್ತು. ನೋಡ್ರಿ 1000 ದಲ್ಲಿ 3 ಜೀರೋ ಬರ್ತದೆ, 1000 ಇಂಟು 0.2 ಅಂದ್ರೆ ಇಲ್ಲೇ 3 ಜೀರೋಸ್ ಇದೆ. ಈ ಪಾಯಿಂಟ್ ಮುಂದೆ ನಮಗೆ 3 ನಂಬರ್ಸ್ ಬಂದ್ರೆ ಮುಗಿದೋಯ್ತು. ಅವಾಗ ಈ ಡೆಸಿಮಲ್ಸ್ ಅಳಿಕ್ ಹೋಗ್ಬಿಡುತ್ತೆ. ಡೈರೆಕ್ಟ್ 200 ಗ್ರಾಮ್. ನಮ್ಮ ಆನ್ಸರ್ ಯಾವುದು? ಸಿ. ಆನ್ಸರ್ 200 ಗ್ರಾಮ್. ಫಿಫ್ತ್ ಅಲ್ಲಿ ನೋಡೋಣ. ಕನ್ವರ್ಟ್ 650 ಗ್ರಾಮ್ಸ್ ಗ್ರಾಮ್ ಈಕ್ವಲ್ ಟು ಡ್ಯಾಶ್ ಡ್ಯಾಶ್ ಕೆಜಿ. ಹಾಗಾದ್ರೆ ಗ್ರಾಮ್ ಅನ್ನ ಕೆಜಿ ಕನ್ವರ್ಟ್ ಮಾಡಬೇಕು. ನಮ್ಗೆ ಗೊತ್ತಿದೆ 1000 ಗ್ರಾಮ್ ಅಂದ್ರೆ 1 ಕೆಜಿ. ಇಲ್ಲೇ ಬರೆದು ಬಿಡೋಣ. 1000 ಗ್ರಾಮ್ ಈಕ್ವಲ್ ಟು 1 ಕೆಜಿ. ಹಾಗಾದ್ರೆ 650 ಗ್ರಾಮ್ ಈಕ್ವಲ್ ಟು 650 ಡಿವೈಡೆಡ್ ಬೈ 1000. ಗ್ರಾಮ್ ಚಿಕ್ಕದು, ಕೆಜಿ ದೊಡ್ಡದು. ಅವಾಗ ನಾವು ಚಿಕ್ಕದನ್ನ ದೊಡ್ಡದಾಗಿ ಕನ್ವರ್ಟ್ ಮಾಡಬೇಕಾದಾಗ ನಾವು ಡಿವಿಷನ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ 3 ಜೀರೋಸ್ ಇದೆ ಡಿನಾಮಿನೇಟರ್ ದಲ್ಲಿ, ನ್ಯೂಮರೇಟರ್ ದಲ್ಲಿ 3 ಡಿಜಿಟ್ಸ್ ಇದೆ ಇಲ್ಲಿ. ಅವಾಗ ಈ 3 ಜೀರೋಸ್ ಡೈರೆಕ್ಟ್ ನಂಬರ್ಗೆ ಇಲ್ಲಿ ಬಂದು ಶಿಫ್ಟ್ ಆಗೈತೆ ಪಾಯಿಂಟ್. ಇದರ ಅರ್ಥ .65 kg ಆಯ್ತು. 3 ಜೀರೋಸ್ಗೆ ಈ ಪಾಯಿಂಟ್ ಡೈರೆಕ್ಟ್ ಡೆಸಿಮಲ್ ಪಾಯಿಂಟ್ 3 ನಂಬರ್ ಹಿಂದೆ ಶಿಫ್ಟ್ ಆಗ್ತೈತಿ. ಅಂದ್ರೆ ಇಲ್ಲಿಗೆ ಬಂತು 0.65 kg ಆಯ್ತು. ಕೊನೆಯದಾಗಿ ಒಂದು ನೋಡೋಣ. ಹೌ ಮೆನಿ ಕೆಜಿ? ಹೌ ಮೆನಿ ಕೆಜಿ ಈಸ್ 0.58 ಮಿಲಿಗ್ರಾಮ್. ನೋಡ್ರಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕೆಜಿಯನ್ನ ಮಿಲಿಗ್ರಾಮ್ ಹೌದಾ. ಆಪ್ಷನ್ಸ್ ಏನಿದೆ? ಎ 0.58, ಬಿ 0.58, C 58, D ನೋಡ್ರಿ ಆಪ್ಷನ್ಸ್ ಅಲ್ಲಿ ಎಲ್ಲಾ ಕಡೆ 58 58 58 58 ಇದೆ. ಹಾಗಾದ್ರೆ ಡಿಫರೆನ್ಸ್ ನಾವು ಹೇಗೆ ತಿಳ್ಕೋಬೇಕು? ಸಿಂಪಲ್ ಆಗಿದೆ ತುಂಬಾ. ಕೆಜಿಯನ್ನ ಮಿಲಿಗ್ರಾಮ್ ದಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಫಸ್ಟ್ 1 ಕೆಜಿಗೆ
1000 gram. Okay, 1 gram is equal to 1000 milligram. 1 kg ಗೆ 1000 ಗ್ರಾಮ್, 1 ಗ್ರಾಮ್ ಗೆ 1000 ಮಿಲಿಗ್ರಾಮ್. ಹಾಗಾದ್ರೆ 1 kg is equal to 1000 into 1000. ತುಂಬಾ ಸರಳವಾಗಿದೆ ಲೆಕ್ಕ. ಇಲ್ಲಿ 1 into 1 is equal to 1. ಇಲ್ಲಿ 3 zeros ಇದೆ, ಇಲ್ಲಿ 3 zeros ಇದೆ. ಅವಾಗ ನಾವು ಎರಡು ಆಡ್ ಮಾಡಿ ಟೋಟಲ್ 6 0. 1 2 3 4 5 6 ಅಂದ್ರೆ 10 lakhs ಆಯ್ತು. ಹೌದಾ? 1 kg ಗೆ 10,000 ಮಿಲಿಗ್ರಾಮ್ ಕನ್ವರ್ಟ್ ಆಯ್ತು. ಓಕೆ, ಹಾಗಾದ್ರೆ ಇಲ್ಲಿ ನಾವು ನೋಡಬೇಕಾಗಿದ್ದು ಇಷ್ಟೇ. 0.58 ಮಿಲಿಗ್ರಾಮ್ ಅದನ್ನ ಹಂಗಾರೆ ಎಷ್ಟು ಕೆಜಿ ಒಳಗೆ ಕನ್ವರ್ಟ್ ಆಯ್ತದು. ಅವಾಗ ನಾವು ಡೈರೆಕ್ಟ್ ಈ ಪಾಯಿಂಟ್ ಅನ್ನ ನಾವು R0 ಇಲ್ಲಿ ಎಷ್ಟು ಬಂದಾವ? R0 ಅದಾವ. R0ದಿಂದ ನಾವು ಪಾಯಿಂಟ್ ಇಟ್ರೆ ನಮ್ಮ ಆಪ್ಷನ್ಸ್ ಕರೆಕ್ಟ್ ಆಯ್ತು. ಹಾಗಾದ್ರೆ ನಾವು ಇಲ್ಲೇ ನೋಡೋಣ ಆಪ್ಷನ್ಸ್ ದಲ್ಲಿ ಎಲ್ಲಿ ಪಾಯಿಂಟ್ ಇನ್ ಮುಂದೆ R0s ಬಂದವು, ಅದೇ ನಮ್ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ 1 2 3 4 5 6 ಇಲ್ಲಿ ಬಂದಿದೆ. ಪಾಯಿಂಟ್ ಇನ್ ಮುಂದೆ R0 ಇದೆ. ಇಲ್ಲಿ 1 2 3 4 5 1 2 3 4 1 2 3 3 zeros ಇದೆ. ಇಲ್ಲಿ R0 ಇದೆ. ನಮ್ಮ ಆಪ್ಷನ್ಸ್ ಎ. ಆನ್ಸರ್ ಎ ಈಕ್ವಲ್ ಟು 0.1 2 3 4 5 6 58. ಸಿಂಪಲ್ ಆಗಿ ನಮ್ಮ ಈ 0.58 ಇದೆ. ಈ ಡೆಸಿಮಲ್ ಪಾಯಿಂಟ್ ಅನ್ನ 6 ಡಿಜಿಟ್ಸ್ ನಾವು ಹಚ್ಕೊಂಡು ಅದ್ರ ಹಿಂದೆ ಪಾಯಿಂಟ್ ಇಟ್ರೆ ನಮ್ದು ಆನ್ಸರ್ ಬಂತು. ಆ ಆಪ್ಷನ್ಸ್ ಎ 1 2 3 4 5 6. ಫ್ರೆಂಡ್ಸ್, ನಿಮ್ಗೆಲ್ಲ ಈ ಕ್ವಶನ್ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಾವು ನೋಡಿದಾಗ ನೀವು ಎಕ್ಸಾಮ್ದಲ್ಲಿ ಸಿಂಪಲ್ ಆಗಿ ಅದನ್ನ ಎಷ್ಟು ಕೆಜಿಗೆ ಎಷ್ಟು ಮಿಲಿಗ್ರಾಮ್ ಅಂತೇಳಿ ನಾವು ಅದನ್ನು ತಿಳ್ಕೊಂಡ್ರೆ ಅಷ್ಟು ಜೀರೋಸ್ನ ನಾವು ಡೈರೆಕ್ಟ್ ಆ ಡೆಸಿಮಲ್ ಪಾಯಿಂಟ್ ಏನೈತಿ R0 ಹಿಂದೆ ಒಯ್ದಿಟ್ರೆ ಆ ಆಪ್ಷನ್ಸ್ ನಮ್ಮ ABCD ಯಲ್ಲಿ ಒಂದಾಗಿರುತ್ತದೆ. ಆ ಆನ್ಸರ್ ನಾವು ಡೈರೆಕ್ಟ್ ಟಿಕ್ ಮಾಡ್ಬೋದು. ನಿಮ್ಗೆಲ್ಲ ತಿಳಿದಿದೆ ಅಂತೇಳಿ ನಾ ಭಾವಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ನಾ ತಿಳಿಸಿದ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾ ಭಾವಿಸ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ತಿಳಿಸಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮಗೇನಾದರೂ ಮತ್ತೆ ಸಮಸ್ಯೆ ಇದ್ರೆ ಅದನ್ನು ನಮಗೆ ಕಮೆಂಟ್ ಮಾಡಿ. ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ನಮಸ್ಕಾರ.